ಕೋಲ್ಕತ್ತಾ ನಗರ ಸಹಿತ ಸುತ್ತಣ ಪ್ರದೇಶವು ಭಾರಿ ನೆಲನಡುಕಕ್ಕೆ ಒಳಗಾದುದರಿಂದ ಎಲ್ಲ ಕಚೇರಿಗಳನ್ನು ಕೂಡಲೇ ಖಾಲಿ ಮಾಡಿಸಲಾಯಿತು. ಬೀದಿಗೆ ಬಿದ್ದ ಜನರು ದಾರಿ ಕಾಣದೆ ನಿಂತಿದ್ದುದು ಎಲ್ಲ ಕಡೆ ಕಂಡು ಬಂದಿತ್ತು. ಶುಕ್ರವಾರ ಮಧ್ಯಾಹ್ನದ ಈ ಭೂಕಂಪಕ್ಕೆ ಕೋಲ್ಕತ್ತಾ ನಗರ ಕಟ್ಟಡಗಳು ನಡುಗಿದ್ದವು, ಕೆಲವು ಉದುರಿದ್ದವು. ಈ ಪ್ರಬಲ ಭೂಕಂಪ ಕೇಂದ್ರವು ಬಾಂಗ್ಲಾದೇಶದ ಎಲ್ಲೋ ಇರಬೇಕು ಎನ್ನಲಾಗಿದೆ. ನೆಲನಡುಕದ ತೀವ್ರತೆಯು ರಿಕ್ಟರ್ ಮಾಪಕದಲ್ಲಿ 4.9 ತೀವ್ರತೆ ಇದ್ದಿದ್ರು ನಗರದ ಕಟ್ಟಡಗಳು ಜನರನ್ನ ಬೀದಿಗೆ ಓಡಿಸಿದ್ದು ಗಂಭೀರವಾದ ವಿಷಯವಾಗಿದೆ. ಈ ನಡುಕದ ಮೊಬೈಲ್ ಸ್ಕ್ರೀನ್ ಶಾಟ್ಗಳು ಜಾಲತಾಣಗಳನ್ನ ತುಂಬಿ ಹೋಗಿವೆ. ಮನೆ ನಡುಗಿ, ಪಾತ್ರೆ ಉರುಳಿ, ಕಪಾಟು ಕುಣಿಯುವಂತಾದಾಗ ಜನರು ಬೀದಿಗೆ ಓಡೋಡಿ ಬಂದ್ರು. ಐಎಂಡಿ ಭಾರತೀಯ ಹವಾಮಾನ ಶಾಸ್ತ್ರ ಇಲಾಖೆಯವರು ಭೂಕಂಪದ ಬೇರು ಮೂಲ 10 ಕಿಲೋಮೀಟರ್ ನೆಲದಡಿದುದಾಗಿ ತಿಳಿಸಿದ್ದಾರೆ. 10 ನಿಮಿಷಗಳ ಕಾಲ ಕೋಲ್ಕತ್ತಾ ವಾಸಿಗಳನ್ನ ಡೋಲಾಯಮಾನ ಆಗಿಸಿದ ಬಳಿಕ ಮತ್ತೆ ಬದುಕು ಮುಂದಿನಂತಾಯಿತು. ಕೆಲವು ಮಟ್ಟಿನ ಹಾನಿ ಅಲ್ಲಲ್ಲಿ ವರದಿಯಾಗಿದೆ. ರಾಜ್ಯಾಡಳಿತ ಕೇಂದ್ರದ ಕಚೇರಿಗಳು ಕೂಡ ನಡುಗಿ ಸುಮ್ಮನಾದವು.